ನಾಳೆ ಜಂಟಿ ಅಧಿವೇಶನ ನಡೆಯೋದು ಅನುಮಾನ, ಪ್ರಶ್ನೆ ಮೂಡ್ತಾ ಇದೆ, ಡೌಟ್. ಗವರ್ನರ್ ಬಾರದೆ ಹೋದ್ರೆ ಸಂವಿಧಾನಿಕ ಬಿಕ್ಕಟ್ಟು ಎದುರಾಗುತ್ತೆ. ವರ್ಷದ ಮೊದಲ ಜಂಟಿ ಅಧಿವೇಶನ ಇದು. ರಾಜ್ಯಪಾಲರ ಭಾಷಣ ಮಾಡಬೇಕು. ನಿಯಮಾನುಸಾರವಾಗಿ ಉಭಯ ಸದನಗಳನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡ್ತಾರೆ. ಆದರೆ ಇದೀಗ ನಕಾರಾತ್ಮಕ ಧೋರಣೆ ವ್ಯಕ್ತವಾಗ್ತಾ ಇದೆ. ಈ ಸಂಪ್ರದಾಯಕ್ಕೆ ಬ್ರೇಕ್ ಹಾಕ್ತಾರ ಹಾಗಾದ್ರೆ ರಾಜ್ಯಪಾಲ ಗೆಹ್ಲೋಟ್ ಅವರು? ನಾಳೆ ಜಂಟಿ ಅಧಿವೇಶನ ನಡೆಯೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಕಾರಣ, ಗವರ್ನರ್ ಬಾರದೆ ಹೋದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುವುದು ಸಾಧ್ಯ. ವರ್ಷದ ಮೊದಲ ಜಂಟಿ ಅಧಿವೇಶನ ಇದು. ಜಂಟಿ ಅಧಿವೇಶನ, ಹಾಗಾಗಿ ಭಾಷಣವನ್ನು ಮಾಡೋಕೆ ನಾನು ರೆಡಿಯಾಗಿಲ್ಲ ಅಂತಕ್ಕಂತಹ ಒಂದು ಧೋರಣೆಯನ್ನ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ತಮ್ಮ ಧೋರಣೆಯನ್ನು ವ್ಯಕ್ತಪಡಿಸಿದ್ದಾರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಇದು, ಕರ್ನಾಟಕದ ಇತಿಹಾಸದಲ್ಲಿ ಇದು. ಗವರ್ನರ್ ಒಬ್ಬರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ನಾನು ಭಾಷಣ ಮಾಡಲ್ಲ ಅಂತಕ್ಕಂತಹ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ, ಈಗಾಗಲೇ ರಾಜ್ಯಪಾಲರ ಒಂದು ನಿವಾಸಕ್ಕೆ ಹೋಗಿರತಕ್ಕಂತಹ, ಅವರ ಒಂದು ಕಚೇರಿಗೆ ಹೋಗಿರತಕ್ಕಂತಹ ಒಂದು ಪತ್ರದಲ್ಲಿ ಕೇಂದ್ರ ಸರ್ಕಾರದ ವಿರೋಧವಾಗಿರತಕ್ಕಂತಹ ಒಂದು ಜಿ ರಾಮ್ಜಿ ಅಂತಕ್ಕಂತಹ ಒಂದು ಬಿಲ್ ಮಂಡನೆಯ ಒಂದು ಭಾಗವಾಗಿ ಆ ಪತ್ರದಲ್ಲಿ ಮೆನ್ಷನ್ ಆಗಿರೋದ್ರಿಂದ ಇದು ಕೇಂದ್ರ ಸರ್ಕಾರದ ವಿರೋಧಿ ನಡೆ, ಹಾಗಾಗಿ ನಾನು ಭಾಷಣ ಮಾಡಲ್ಲ ಅಂತಕ್ಕಂತಹ ಧೋರಣೆಯನ್ನ ತಾವರ್ ಚಂದ್ ಗೆಹ್ಲೋಟ್ ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಸಚಿವ ಎಚ್ ಕೆ ಪಾಟೀಲ್ ಅವರ ನೇತೃತ್ವದ ಸರ್ಕಾರದ ನಿಯೋಗ ತಂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗೆಹ್ಲೋಟ್ ಅವರ ಕಚೇರಿ ಅಥವಾ ನಿವಾಸಕ್ಕೆ ತೆರಳುತ್ತೆ. ಅವರ ಮನವೊಲಿಸುವಂತಹ ಪ್ರಯತ್ನ ಕೂಡ ಮಾಡುತ್ತೆ. ಹಾಗಾದ್ರೆ ಈ ಒಂದು ಸರ್ಕಾರದ ನಿಯೋಗಕ್ಕೆ ಅವರ ಮನಸ್ಸು ಕರಗುತ್ತಾ ಅಥವಾ ತಮ್ಮ ಈ ದೃಢ ನಿರ್ಧಾರಕ್ಕೆ ಅವರು ಸ್ಟ್ಯಾಂಡ್ ಆಗ್ತಾರಾ ನೋಡಬೇಕಾಗತ್ತೆ. ಸದ್ಯಕ್ಕಂತೂ ನಾಳಿನ ಭಾಷಣಕ್ಕೆ ನಾನು ಬ್ರೇಕ್ ಹಾಕಿದ್ದೀನಿ ಅಂತಕ್ಕಂತಹ ಕ್ಲಿಯರ್ ಕಟ್ ಆಗಿರತಕ್ಕಂತಹ ಒಂದು ಸಂದೇಶವನ್ನ ಈಗಾಗಲೇ ತಾವರ್ ಚಂದ್ ಗೆಹ್ಲೋಟ್ ಅವರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಸಚಿವ ಎಚ್ ಕೆ ಪಾಟೀಲ್, ಕಾನೂನು ಸಚಿವರಾಗಿರತಕ್ಕಂತಹ ಎಚ್ ಕೆ ಪಾಟೀಲ್ ಅವರ ನೇತೃತ್ವದ ನಿಯೋಗ ತಂಡ ಈಗಾಗಲೇ ರೆಡಿಯಾಗಿದೆ. ಕೆಲವೊಂದಿಷ್ಟು ಸದಸ್ಯರೊಳಗೊಂಡಂತಹ ಒಂದು ನಿಯೋಗ ಕೆಲವೇ ನಿಮಿಷಗಳಲ್ಲಿ ದೌಡಾಯಿಸಲಿದೆ. ಹಾಗಾದರೆ ಅವರ ನಿಯೋಗ ಪೀಠಕ್ಕೆ ನಾಳೆ ಜಂಟಿ ಅಧಿವೇಶನ ನಡೆಯೋದು ಅನುಮಾನ, ಪ್ರಶ್ನೆ ಮೂಡ್ತಾ ಇದೆ, ಡೌಟ್. ಗವರ್ನರ್ ಬಾರದೆ ಹೋದ್ರೆ ಸಂವಿಧಾನಿಕ ಬಿಕ್ಕಟ್ಟು ಎದುರಾಗುತ್ತೆ. ವರ್ಷದ ಮೊದಲ ಜಂಟಿ ಅಧಿವೇಶನ ಇದು. ರಾಜ್ಯಪಾಲರ ಭಾಷಣ ಮಾಡಬೇಕು. ನಿಯಮಾನುಸಾರವಾಗಿ ಉಭಯ ಸದನಗಳನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡ್ತಾರೆ. ಆದರೆ ಇದೀಗ ನಕಾರಾತ್ಮಕ ಧೋರಣೆ ವ್ಯಕ್ತವಾಗ್ತಾ ಇದೆ. ಈ ಸಂಪ್ರದಾಯಕ್ಕೆ ಬ್ರೇಕ್ ಹಾಕ್ತಾರ ಹಾಗಾದ್ರೆ ರಾಜ್ಯಪಾಲ ಗೆಹ್ಲೋಟ್ ಅವರು? ನಾಳೆ ಜಂಟಿ ಅಧಿವೇಶನ ನಡೆಯೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಕಾರಣ, ಗವರ್ನರ್ ಬಾರದೆ ಹೋದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುವುದು ಸಾಧ್ಯ. ವರ್ಷದ ಮೊದಲ ಜಂಟಿ ಅಧಿವೇಶನ ಇದು. ಜಂಟಿ ಅಧಿವೇಶನ, ಹಾಗಾಗಿ ಭಾಷಣವನ್ನು ಮಾಡೋಕೆ ನಾನು ರೆಡಿಯಾಗಿಲ್ಲ ಅಂತಕ್ಕಂತಹ ಒಂದು ಧೋರಣೆಯನ್ನ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ತಮ್ಮ ಧೋರಣೆಯನ್ನು ವ್ಯಕ್ತಪಡಿಸಿದ್ದಾರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಇದು, ಕರ್ನಾಟಕದ ಇತಿಹಾಸದಲ್ಲಿ ಇದು. ಗವರ್ನರ್ ಒಬ್ಬರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ನಾನು ಭಾಷಣ ಮಾಡಲ್ಲ ಅಂತಕ್ಕಂತಹ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ, ಈಗಾಗಲೇ ರಾಜ್ಯಪಾಲರ ಒಂದು ನಿವಾಸಕ್ಕೆ ಹೋಗಿರತಕ್ಕಂತಹ, ಅವರ ಒಂದು ಕಚೇರಿಗೆ ಹೋಗಿರತಕ್ಕಂತಹ ಒಂದು ಪತ್ರದಲ್ಲಿ ಕೇಂದ್ರ ಸರ್ಕಾರದ ವಿರೋಧವಾಗಿರತಕ್ಕಂತಹ ಒಂದು ಜಿ ರಾಮ್ಜಿ ಅಂತಕ್ಕಂತಹ ಒಂದು ಬಿಲ್ ಮಂಡನೆಯ ಒಂದು ಭಾಗವಾಗಿ ಆ ಪತ್ರದಲ್ಲಿ ಮೆನ್ಷನ್ ಆಗಿರೋದ್ರಿಂದ ಇದು ಕೇಂದ್ರ ಸರ್ಕಾರದ ವಿರೋಧಿ ನಡೆ, ಹಾಗಾಗಿ ನಾನು ಭಾಷಣ ಮಾಡಲ್ಲ ಅಂತಕ್ಕಂತಹ ಧೋರಣೆಯನ್ನ ತಾವರ್ ಚಂದ್ ಗೆಹ್ಲೋಟ್ ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಸಚಿವ ಎಚ್ ಕೆ ಪಾಟೀಲ್ ಅವರ ನೇತೃತ್ವದ ಸರ್ಕಾರದ ನಿಯೋಗ ತಂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗೆಹ್ಲೋಟ್ ಅವರ ಕಚೇರಿ ಅಥವಾ ನಿವಾಸಕ್ಕೆ ತೆರಳುತ್ತೆ. ಅವರ ಮನವೊಲಿಸುವಂತಹ ಪ್ರಯತ್ನ ಕೂಡ ಮಾಡುತ್ತೆ. ಹಾಗಾದ್ರೆ ಈ ಒಂದು ಸರ್ಕಾರದ ನಿಯೋಗಕ್ಕೆ ಅವರ ಮನಸ್ಸು ಕರಗುತ್ತಾ ಅಥವಾ ತಮ್ಮ ಈ ದೃಢ ನಿರ್ಧಾರಕ್ಕೆ ಅವರು ಸ್ಟ್ಯಾಂಡ್ ಆಗ್ತಾರಾ ನೋಡಬೇಕಾಗತ್ತೆ. ಸದ್ಯಕ್ಕಂತೂ ನಾಳಿನ ಭಾಷಣಕ್ಕೆ ನಾನು ಬ್ರೇಕ್ ಹಾಕಿದ್ದೀನಿ ಅಂತಕ್ಕಂತಹ ಕ್ಲಿಯರ್ ಕಟ್ ಆಗಿರತಕ್ಕಂತಹ ಒಂದು ಸಂದೇಶವನ್ನ ಈಗಾಗಲೇ ತಾವರ್ ಚಂದ್ ಗೆಹ್ಲೋಟ್ ಅವರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಸಚಿವ ಎಚ್ ಕೆ ಪಾಟೀಲ್, ಕಾನೂನು ಸಚಿವರಾಗಿರತಕ್ಕಂತಹ ಎಚ್ ಕೆ ಪಾಟೀಲ್ ಅವರ ನೇತೃತ್ವದ ನಿಯೋಗ ತಂಡ ಈಗಾಗಲೇ ರೆಡಿಯಾಗಿದೆ. ಕೆಲವೊಂದಿಷ್ಟು ಸದಸ್ಯರೊಳಗೊಂಡಂತಹ ಒಂದು ನಿಯೋಗ ಕೆಲವೇ ನಿಮಿಷಗಳಲ್ಲಿ ದೌಡಾಯಿಸಲಿದೆ. ಹಾಗಾದರೆ ಅವರ ನಿಯೋಗ ಪೀಠಕ್ಕೆ ನಾಳೆ ಜಂಟಿ ಅಧಿವೇಶನ ನಡೆಯೋದು ಅನುಮಾನ, ಪ್ರಶ್ನೆ ಮೂಡ್ತಾ ಇದೆ, ಡೌಟ್. ಗವರ್ನರ್ ಬಾರದೆ ಹೋದ್ರೆ ಸಂವಿಧಾನಿಕ ಬಿಕ್ಕಟ್ಟು ಎದುರಾಗುತ್ತೆ. ವರ್ಷದ ಮೊದಲ ಜಂಟಿ ಅಧಿವೇಶನ ಇದು. ರಾಜ್ಯಪಾಲರ ಭಾಷಣ ಮಾಡಬೇಕು. ನಿಯಮಾನುಸಾರವಾಗಿ ಉಭಯ ಸದನಗಳನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡ್ತಾರೆ. ಆದರೆ ಇದೀಗ ನಕಾರಾತ್ಮಕ ಧೋರಣೆ ವ್ಯಕ್ತವಾಗ್ತಾ ಇದೆ. ಈ ಸಂಪ್ರದಾಯಕ್ಕೆ ಬ್ರೇಕ್ ಹಾಕ್ತಾರ ಹಾಗಾದ್ರೆ ರಾಜ್ಯಪಾಲ ಗೆಹ್ಲೋಟ್ ಅವರು? ನಾಳೆ ಜಂಟಿ ಅಧಿವೇಶನ ನಡೆಯೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಕಾರಣ, ಗವರ್ನರ್ ಬಾರದೆ ಹೋದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುವುದು ಸಾಧ್ಯ. ವರ್ಷದ ಮೊದಲ ಜಂಟಿ ಅಧಿವೇಶನ ಇದು.
ಜಂಟಿ ಅಧಿವೇಶನ, ಹಾಗಾಗಿ ಭಾಷಣವನ್ನು ಮಾಡೋಕೆ ನಾನು ರೆಡಿಯಾಗಿಲ್ಲ ಅಂತಕ್ಕಂತಹ ಒಂದು ಧೋರಣೆಯನ್ನ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ತಮ್ಮ ಧೋರಣೆಯನ್ನು ವ್ಯಕ್ತಪಡಿಸಿದ್ದಾರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಇದು, ಕರ್ನಾಟಕದ ಇತಿಹಾಸದಲ್ಲಿ ಇದು ಗವರ್ನರ್ ಒಬ್ಬರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ನಾನು ಭಾಷಣ ಮಾಡಲ್ಲ ಅಂತಕ್ಕಂತಹ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ, ಈಗಾಗಲೇ ರಾಜ್ಯಪಾಲರ ಒಂದು ನಿವಾಸಕ್ಕೆ ಹೋಗಿರತಕ್ಕಂತಹ, ಅವರ ಒಂದು ಕಚೇರಿಗೆ ಹೋಗಿರತಕ್ಕಂತಹ ಒಂದು ಪತ್ರದಲ್ಲಿ ಕೇಂದ್ರ ಸರ್ಕಾರದ ವಿರೋಧವಾಗಿರತಕ್ಕಂತಹ ಒಂದು ಜಿ ರಾಮ್ಜಿ ಅಂತಕ್ಕಂತಹ ಒಂದು ಬಿಲ್ ಮಂಡನೆಯ ಒಂದು ಭಾಗವಾಗಿ ಆ ಪತ್ರದಲ್ಲಿ ಮೆನ್ಷನ್ ಆಗಿರೋದ್ರಿಂದ ಇದು ಕೇಂದ್ರ ಸರ್ಕಾರದ ವಿರೋಧಿ ನಡೆ, ಹಾಗಾಗಿ ನಾನು ಭಾಷಣ ಮಾಡಲ್ಲ ಅಂತಕ್ಕಂತಹ ಧೋರಣೆಯನ್ನ ತಾವರ್ ಚಂದ್ ಗೆಹ್ಲೋಟ್ ಅವರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಸಚಿವ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದ ಸರ್ಕಾರದ ನಿಯೋಗ ತಂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗೆಹ್ಲೋಟ್ ಅವರ ಕಚೇರಿ ಅಥವಾ ನಿವಾಸಕ್ಕೆ ತೆರಳುತ್ತೆ. ಅವರ ಮನವೊಲಿಸುವಂತಹ ಪ್ರಯತ್ನ ಕೂಡ ಮಾಡುತ್ತೆ. ಹಾಗಾದ್ರೆ ಈ ಒಂದು ಸರ್ಕಾರದ ನಿಯೋಗಕ್ಕೆ ಅವರ ಮನಸ್ಸು ಕರಗುತ್ತಾ ಅಥವಾ ತಮ್ಮ ಈ ದೃಢ ನಿರ್ಧಾರಕ್ಕೆ ಅವರು ಸ್ಟ್ಯಾಂಡ್ ಆಗ್ತಾರಾ ನೋಡಬೇಕಾಗತ್ತೆ. ಸದ್ಯಕ್ಕಂತೂ ನಾಳಿನ ಭಾಷಣಕ್ಕೆ ನಾನು ಬ್ರೇಕ್ ಹಾಕಿದ್ದೀನಿ ಅಂತಕ್ಕಂತಹ ಕ್ಲಿಯರ್ ಕಟ್ ಆಗಿರತಕ್ಕಂತಹ ಒಂದು ಸಂದೇಶವನ್ನ ಈಗಾಗಲೇ ತಾವರ್ ಚಂದ್ ಗೆಹ್ಲೋಟ್ ಅವರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಸಚಿವ ಎಚ್.ಕೆ. ಪಾಟೀಲ್, ಕಾನೂನು ಸಚಿವರಾಗಿರತಕ್ಕಂತಹ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದ ನಿಯೋಗ ತಂಡ ಈಗಾಗಲೇ ರೆಡಿಯಾಗಿದೆ. ಕೆಲವೊಂದಿಷ್ಟು ಸದಸ್ಯರೊಳಗೊಂಡಂತಹ ಒಂದು ನಿಯೋಗ ಕೆಲವೇ ನಿಮಿಷಗಳಲ್ಲಿ ದೌಡಾಯಿಸಲಿದೆ. ಹಾಗಾದ್ರೆ ಅವರ ನಿಯೋಗ ಪೀಠಕ್ಕೆ ನಾಳೆ ಜಂಟಿ ಅಧಿವೇಶನ ನಡೆಯೋದು ಅನುಮಾನ, ಪ್ರಶ್ನೆ ಮೂಡ್ತಾ ಇದೆ, ಡೌಟ್. ಗವರ್ನರ್ ಬಾರದೆ ಹೋದ್ರೆ ಸಂವಿಧಾನಕ ಬಿಕ್ಕಟ್ಟು ಎದುರಾಗುತ್ತೆ. ವರ್ಷದ ಮೊದಲ ಜಂಟಿ ಅಧಿವೇಶನ ಇದು. ರಾಜ್ಯಪಾಲರ ಭಾಷಣ ಮಾಡಬೇಕು. ನಿಯಮಾನುಸಾರವಾಗಿ ಉಭಯ ಸದನಗಳನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡ್ತಾರೆ. ಆದರೆ ಇದೀಗ ನಕಾರಾತ್ಮಕ ಧೋರಣೆ ವ್ಯಕ್ತವಾಗ್ತಾ ಇದೆ. ಈ ಸಂಪ್ರದಾಯಕ್ಕೆ ಬ್ರೇಕ್ ಹಾಕ್ತಾರ ಹಾಗಾದ್ರೆ ರಾಜ್ಯಪಾಲ ಗೆಹ್ಲೋಟ್ ಅವರು? ನಾಳೆ ಜಂಟಿ ಅಧಿವೇಶನ ನಡೆಯೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಕಾರಣ, ಗವರ್ನರ್ ಬಾರದೆ ಹೋದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುವುದು ಸಾಧ್ಯ. ವರ್ಷದ ಮೊದಲ ಜಂಟಿ ಅಧಿವೇಶನ ಇದು, ಜಂಟಿ ಅಧಿವೇಶನ, ಹಾಗಾಗಿ ಭಾಷಣವನ್ನು ಮಾಡೋಕೆ ನಾನು ರೆಡಿಯಾಗಿಲ್ಲ ಅಂತಕ್ಕಂತಹ ಒಂದು ಧೋರಣೆಯನ್ನ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ತಮ್ಮ ಧೋರಣೆಯನ್ನು ವ್ಯಕ್ತಪಡಿಸಿದ್ದಾರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಇದು, ಕರ್ನಾಟಕದ ಇತಿಹಾಸದಲ್ಲಿ ಇದು ಗವರ್ನರ್ ಒಬ್ಬರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ನಾನು ಭಾಷಣ ಮಾಡಲ್ಲ ಅಂತಕ್ಕಂತಹ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ, ಈಗಾಗಲೇ ರಾಜ್ಯಪಾಲರ ಒಂದು ನಿವಾಸಕ್ಕೆ ಹೋಗಿರತಕ್ಕಂತಹ, ಅವರ ಒಂದು ಕಚೇರಿಗೆ ಹೋಗಿರತಕ್ಕಂತಹ ಒಂದು ಪತ್ರದಲ್ಲಿ ಕೇಂದ್ರ ಸರ್ಕಾರದ ವಿರೋಧವಾಗಿರತಕ್ಕಂತಹ ಒಂದು ಜಿ ರಾಮ್ಜಿ ಅಂತಕ್ಕಂತಹ ಒಂದು ಬಿಲ್ ಮಂಡನೆಯ ಒಂದು ಭಾಗವಾಗಿ ಆ ಪತ್ರದಲ್ಲಿ ಮೆನ್ಷನ್ ಆಗಿರೋದ್ರಿಂದ ಇದು ಕೇಂದ್ರ ಸರ್ಕಾರದ ವಿರೋಧಿ ನಡೆ, ಹಾಗಾಗಿ ನಾನು ಭಾಷಣ ಮಾಡಲ್ಲ ಅಂತಕ್ಕಂತಹ ಧೋರಣೆಯನ್ನ ತಾವರ್ ಚಂದ್ ಗೆಹ್ಲೋಟ್ ಅವರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಸಚಿವ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದ ಸರ್ಕಾರದ ನಿಯೋಗ ತಂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗೆಹ್ಲೋಟ್ ಅವರ ಕಚೇರಿ ಅಥವಾ ನಿವಾಸಕ್ಕೆ ತೆರಳುತ್ತೆ. ಅವರ ಮನವೊಲಿಸುವಂತಹ ಪ್ರಯತ್ನ ಕೂಡ ಮಾಡುತ್ತೆ. ಹಾಗಾದ್ರೆ ಈ ಒಂದು ಸರ್ಕಾರದ ನಿಯೋಗಕ್ಕೆ ಅವರ ಮನಸ್ಸು ಕರಗುತ್ತಾ ಅಥವಾ ತಮ್ಮ ಈ ದೃಢ ನಿರ್ಧಾರಕ್ಕೆ ಅವರು ಸ್ಟ್ಯಾಂಡ್ ಆಗ್ತಾರಾ ನೋಡಬೇಕಾಗತ್ತೆ. ಸದ್ಯಕ್ಕಂತೂ ನಾಳಿನ ಭಾಷಣಕ್ಕೆ ನಾನು ಬ್ರೇಕ್ ಹಾಕಿದ್ದೀನಿ ಅಂತಕ್ಕಂತಹ ಕ್ಲಿಯರ್ ಕಟ್ ಆಗಿರತಕ್ಕಂತಹ ಒಂದು ಸಂದೇಶವನ್ನ ಈಗಾಗಲೇ ತಾವರ್ ಚಂದ್ ಗೆಹ್ಲೋಟ್ ಅವರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಸಚಿವ ಎಚ್.ಕೆ. ಪಾಟೀಲ್, ಕಾನೂನು ಸಚಿವರಾಗಿರತಕ್ಕಂತಹ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದ ನಿಯೋಗ ತಂಡ ಈಗಾಗಲೇ ರೆಡಿಯಾಗಿದೆ. ಕೆಲವೊಂದಿಷ್ಟು ಸದಸ್ಯರೊಳಗೊಂಡಂತಹ ಒಂದು ನಿಯೋಗ ಕೆಲವೇ ನಿಮಿಷಗಳಲ್ಲಿ ದೌಡಾಯಿಸಲಿದೆ. ಹಾಗಾದರೆ ಅವರ ನಿಯೋಗ ಪೀಠಕ್ಕೆ